ನಾನು ಭೀಮಣ್ಣ ಸಾಲಿ, ಚಿತ್ತಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ಪೂರ್ಣ ಆಕಾಂಕ್ಷೆ ಇತ್ತು, ನಮ್ಗೆ ವಿಶ್ವಾಸ ಇತ್ತು ಮಾಡ್ತಾರ. ಅದನ್ನ ಇಷ್ಟವಂತ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಿರ್ತಕ್ಕಂಥದನ್ನು ಸಹ ನಾವು ಸ್ಪಷ್ಟವಾಗಿ ನಾವು ಹೇಳಬೇಕಾಗುತ್ತೆ. ನಮ್ಮನಾಗಿ AICC ಅಧ್ಯಕ್ಷರವರೇ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರದ ಪ್ರಮುಖ ಖಾತೆಯನ್ನು ಅನುಭವಿಸತಕ್ಕಂಥವ್ರು, ಮತ್ತು ರಾಧಾಕೃಷ್ಣ ದೊಡ್ಡಮನೆಯವರು ಈ ಭಾಗದ ನಾವು ಇವತ್ತು ಸಂಸದರಾಗಿದ್ದಾರೆ. ಆದರೆ ಅವರೆಲ್ಲರ ನಾವು ಯಾವಾಗಲೂ ಇವತ್ತು ನಮ್ಮ ನಾಯಕರ ಅಂತ ತಿಳ್ಕೊಂಡು ನಾವು ಸೇವೆ ಮಾಡಿರ್ತಕ್ಕಂಥದ್ದು. ಆದರೆ ಗಾಳಿಗೆ ತೂರಿ ಬಿಟ್ಟಿರ್ತಕ್ಕಂಥದ್ದನ್ನು ಸಹ ನಮಗೆ ಬಹಳ ತೊಂದರೆ ಆಗಿದೆ, ನಮಗೆ ಮನಸ್ಸಿಗೆ ಸ್ಥಾಪ ಆಗಿದೆ. ದುಡಿದರೆ ಕಾಂಗ್ರೆಸ್ ಪಕ್ಷದವರು ದುಡಿದವರ ಬೆಲೆ, ಪ್ರಾಮಾಣಿಕರಿಗೆ ಬೆಲೆ ಇಲ್ಲ ಎಂಬುದು ನಮ್ಗೆ ಅರ್ಥ ಆಗಿ ಸುಮ್ಮನೆ ಒತ್ತಡ ಮಾಡಿ ನಮ್ಮನ್ನು ಕರ್ಕೊಂಡೋಗಿ CM ಭೇಟಿ ಮಾಡಿದ್ರು. CM ಅವ್ರು ಎಲ್ಲರೂ ಮುಂದಿನ ತೀರ್ಮಾನ ಅವ್ರು ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಯಾವುದೇ ಮೊದಲೇ ಅವ್ರ ಮ್ಯಾಗ ನಮ್ಗೆ ವಿಶ್ವಾಸ ಇಲ್ಲ. ಈಗ ಮೊನ್ನೆ ಕುಲ್ಲ ಹೇಳೋದೇನು, ಅನೇಕ ಚುನಾವಣೆಗಳಲ್ಲಿ 1983ರಿಂದ ಇಲ್ಲಿ ತನಕ ಶಾಸಕರನ್ನು ಗೆಲ್ಲಿಸಲಿಕ್ಕೆ ನಾವು ನಮ್ಮ ಕಾರ್ಯಕರ್ತರನ್ನು ಒಟ್ಟುಗೂಡಿಸಿ ಸಕ್ರಿಯ ಮಾಡಿರ್ತಕ್ಕಂಥದ್ದು. ಯಾಕಂದರೆ ನಾವು ವಿಚಾರ ಮಾಡ್ತಕ್ಕಂಥ ಮಾತು, ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡರು, ಎಲ್ಲ ಸಮಾಜದ ವರ್ಗದವರು, ಕೂಲಿ ಸಮಾಜದ ಮುಖಂಡರು, ಎಲ್ಲ ಸಮಾಜದ ವರ್ಗದವರು ಕೂಡಿ ಇವತ್ತು ನಮಗೆ ಅನೇಕ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ವಿಶೇಷವಾಗಿ ನಾವು 1976ರಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಇವತ್ತು ನಾವು ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾಗಿ, ಕಾರ್ಯದರ್ಶಿಗಳಾಗಿ ಮತ್ತು ಜನರಲ್ ಸೆಕ್ರೆಟರಿ, ಪ್ರಧಾನ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿ ಅಂಥ ಸಂದರ್ಭದಲ್ಲಿ ನಾವು 2008ರಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಕ್ಷೇತ್ರಕ್ಕೆ ಇವತ್ತು ಶಾಸಕ ಸ್ಥಾನಕ್ಕೆ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಸಹ ನಾವೆಲ್ಲರೂ ಚಿತ್ತಾಪುರ ಮತಕ್ಷೇತ್ರದ ಕಾರ್ಯಕರ್ತರು ನಾವೆಲ್ಲರೂ ಒಟ್ಟುಗೂಡಿ ಅವರನ್ನು ಚುನಾಯಿಸತಕ್ಕಂಥದ್ದನ್ನು ಸಹ ನಾವು ನೆನಪಿಗೆ ತರಬೇಕಾಗುತ್ತೆ. ಯಾಕಂದರೆ ಅವರು 2008ರಲ್ಲಿ ಅವರು ಶಾಸಕರಾದ ನಂತರ ಇವತ್ತು ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಲೋಕಸಭೆಯ ಚುನಾವಣೆಗೆ ಇವರು ಅಭ್ಯರ್ಥಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ 2009ರಲ್ಲಿ ಲೋಕಸಭೆಯ ಅಭ್ಯರ್ಥಿಯಾಗಿ ಗೆಲ್ಲಿಸಲಿಕ್ಕೆ ಸಹ ನಾವು ಎಲ್ಲದ ಪಕ್ಷದ ಕಾರ್ಯಕರ್ತರನ್ನು ಒಟ್ಟುಗೂಡಿಸಿ ಮಾಡಿರ್ತಕ್ಕಂಥದ್ದನ್ನು ಸಹ ನಾವು ನೆನೆಸಬೇಕಾಗುತ್ತೆ. 2009ರಲ್ಲಿ ಇವತ್ತು ಅವರು ಲೋಕಸಭೆ ಸದಸ್ಯರಾಗಿ ನಮ್ಮ ಪಕ್ಷದ ಮುಖಂಡರಾಗಿ ಇವತ್ತು ಅವರು ಕೇಂದ್ರ ಸರ್ಕಾರದ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ ಕಾರ್ಮಿಕ ಸಚಿವರಾಗಿ ಸೇವೆ ಸಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೂ ಸಹ ಗುಲ್ಬರ್ಗ ಜಿಲ್ಲೆಯ ಜಾಗೃತಿ ಸಮಿತಿಯ ಸದಸ್ಯನಾಗಿ ಮಾಡಿರ್ತಕ್ಕಂಥದ್ದು ಭಾಳ ಪ್ರಾಮುಖ್ಯ. ಯಾಕೆ ನಾವು ವಿಚಾರ ಹೇಳ್ತೀವಿ ಅಂದ್ರೆ, ತದನಂತರ 2009 ತೆರವಾದ ಶಾಸಕ ಸ್ಥಾನಕ್ಕೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಸಹ ಬೈ ಎಲೆಕ್ಷನ್ದಲ್ಲಿ ಮರು ಚುನಾವಣೆಯಲ್ಲಿ ಸಹ ಅವರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿದರು. ಆ ಚುನಾವಣೆಯಲ್ಲಿ ಸ್ವಲ್ಪ ಮತಗಳ ಅಂತರದಿಂದ ಅವರು ಹೊಸಬರಿದ್ದ ಸಹ ಸ್ವಲ್ಪ ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದರು. ಆದರೆ 2013ರಲ್ಲಿ ಅವರಿಗೆ ಹೆಚ್ಚಿನ ಬೆಂಬಲ ಕೊಡ್ತಕ್ಕಂಥದ್ದು ಚಿತ್ತಾಪುರ ಮತಕ್ಷೇತ್ರದ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡಿಕೊಂಡು 30 ಸಾವಿರ ಮತಗಳ ಅಂತರದಿಂದ ಗೆಲ್ಲಿಸಿರ್ತಕ್ಕಂಥದ್ದನ್ನು ಸಹ ಮರೆಯುವಂತಿಲ್ಲ. ಆದ ಕಾರಣ ಅವರು 3 ಸಲ ಶಾಸಕರಾಗಿ, 3 ಸಲ ಮಂತ್ರಿಗಳಾಗಿ ಇವತ್ತು ಕರ್ನಾಟಕ ಸರ್ಕಾರದ ಅತ್ಯುನ್ನತ ಸ್ಥಾನವನ್ನು ಹೊಂದಿರತಕ್ಕಂಥ ಏನಾದರೂ ಇದ್ದರೆ ಚಿತ್ತಾಪುರ ಮತಕ್ಷೇತ್ರದ ಮತದಾರರ ಮತ್ತು ನಮ್ಮೆಲ್ಲರ ಸಹಾಯ ಸಹಕಾರ ಇರ್ತಕ್ಕಂಥದ್ದನ್ನು ಸಹ ಮರೆಯುವಂತಿಲ್ಲ. ಇದಕ್ಕೆ ಕಾರಣ ನಾವು ಯಾವಾಗಲೂ ಪಕ್ಷದ ಬಗ್ಗೆ ನಿಷ್ಠಾವಂತ ಇರ್ತಕ್ಕಂಥವ್ರು. ಏನಾದರೂ
ಪಕ್ಷ ಭಾಳ ಮುಖ್ಯ, ಪಕ್ಷಕ್ಕಿಂತ ದೊಡ್ಡವರು ಯಾರಲ್ಲ ಅಂತ ತಿಳ್ಕೊಂಡು ಪಕ್ಷದ ನಿಷ್ಠೆಯಿಂದ ಮಾಡಿರ್ತಕ್ಕಂಥದ್ದು ಇಲ್ಲಿ ತನಕ ನಾವು ಮಾಡಿದ್ದೀವಿ. ಆದರೆ ನಾನು ಸಹ ಹಿಂದೆ ಯಾರು ನಮಗೆ ಗಾಡ್ಪಾದರ್ ಇದ್ದಿಲ್ಲ. ಆದರೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ 3 ಸಲ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಕ್ಕಂಥವನ್ನು ಸಹ ಮರೆಯುವಂತಿಲ್ಲ. ಇವತ್ತು ಮಾಡಿರ್ತಕ್ಕಂಥ ಅದೇ ರೀತಿಯಾಗಿ ನಾವು ಸಹ 1989ರಲ್ಲಿ ಬಾಬುರಾವ್ ಚಿಂಚನಸೂರರು ಅಲ್ಲಿ ಪೈಪೋಟಿ ಇತ್ತು. ಪೈಪೋಟಿ ಇರ್ತಕ್ಕಂಥ ಸಂದರ್ಭ ಬಾಬುರಾವ್ ಚಿಂಚನಸೂರರು ಇವತ್ತು ಕಾಂಗ್ರೆಸ್ಸಿನ ಉಮೇದುವಾರರಾಗಿ ಚಿತ್ತಾಪುರ ಮತಕ್ಷೇತ್ರಕ್ಕೆ ಬಂದರು. ಅವರಿಗೆ ನಾವೆಲ್ಲರೂ 3 ಸಲ ಆರಿಸಿ ಕಳಿಸಿ 1980ರಲ್ಲಿ 2004ರವರೆಗೆ ನಾವು ಚುನಾವಣೆ ಮಾಡಿ ಗೆಲ್ಲಿಸಿರ್ತಕ್ಕಂಥದ್ದನ್ನು 3 ಸಲ ಆರಿಸಿ ಕಳಿಸಿರ್ತಕ್ಕ ಸಂದರ್ಭದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಅಧ್ಯಕ್ಷರಾಗಿ ಮತ್ತು ಅದಾದ ನಂತರ ಎಸ್ ಎಂ ಕೃಷ್ಣರ ಮುಖ್ಯಮಂತ್ರಿಯ ಸ್ಥಳದಲ್ಲಿ ಅವರು ಸಪ್ತ ಖಾತೆಯನ್ನು ಅನುಭವಿಸಿರ್ತಕ್ಕಂಥದ್ದನ್ನು ಸಹ ಏನಾದರೂ ಇದ್ದರೆ ಚಿತ್ತಾಪುರ ಮತಕ್ಷೇತ್ರ ಜನರ ಮತ್ತು ನಮ್ಮೆಲ್ಲರ ಆಶೀರ್ವಾದ ಅಂತ ನಾವು ಹೇಳಲೇಬೇಕಾಗ್ತದೆ. ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೊಡ್ಡವರು ಯಾರಲ್ಲ ಅಂತ ತಿಳ್ಕೊಂಡು ನಾವು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿರ್ತಕ್ಕಂಥದ್ದು. ಅದಕ್ಕಾಗಿ ನಾವು ಯಾರ್ದು ಇವತ್ತು ನಾವು ಅದಾಗ್ತೀವಿ ಆಸೆ ಆಕಾಂಕ್ಷೆಗಳು ನಾವು ಇಲ್ಲಿ ತನಕ ಏನೂ ಮಾಡಿದ್ದಿಲ್ಲ. ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ 2009 ಅಧ್ಯಕ್ಷರಾಗಿ ಇಲ್ಲಿ ತನಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ 16-17 ವರ್ಷ ಸೇವೆ ಸಲ್ಲಿಸ್ತಕ್ಕಂಥದ್ದನ್ನು ಸಹ ಎಲ್ಲ ಸಮಾಜ ವರ್ಗವನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥವ್ರು ನಾವು. ಒಂದೇ ಜಾತಿ ನಾವು ಕೋಲಿ ಸಮಾಜದ ಆಗಿದ್ದರೂ ಸಹ ಎಲ್ಲ ಮೇಲ್ಜಾತಿ ಇರ್ಬೋದು, ಕೆಳಜಾತಿ ಎಲ್ಲ ಸಮಾಜ ವರ್ಗವನ್ನು ಒಂದುಗೂಡಿಸಿ ಪಕ್ಷಕ್ಕೆ ನಾವು ದುಡಿತಕ್ಕಂಥದ್ದನ್ನು ಸಹ ನಾವು ಮಾಡಿದ್ದೇವೆ. ಅದನ್ನು ಸಹ ಸಾರ್ವಜನಿಕರಿಗೆ ಗುರುತಿರ್ತಕ್ಕ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಗುರುತಿರ್ತಕ್ಕಂಥ ವಿಷಯ. ನಾನು ವೈಯಕ್ತಿಕವಾಗಿ ಹೇಳ್ತಕ್ಕಂಥದ್ದಲ್ಲ. ದಯಮಾಡಿ ಈ ಸಲ ನಾನು ಸಹ ಹೋದ ವರ್ಷ 2023ರಲ್ಲೇ ನಾನು ಆಕಾಂಕ್ಷಿಯಾಗಿದ್ದೆ MLCಗೆ. ಆಕಾಂಕ್ಷಿ ಆಗಿದ್ದ ಸರ್ ಇದೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಡೆಲ್ಲಿಗೆ ಹೋದ ನಂತರ ಅವರು ಹೇಳಿದರು ಎಲ್ಲ ಬರೋದಲ್ಲ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ರು. ಅದಕ್ಕಾಗಿ ಪುನಃ ಹೋಗಿ ಭೇಟಿಯಾಗಿ ಬಂದೆವು. ಆದಲ್ಲಿ ಈ ಸಲ ನೋಡ್ತೀವಿ ಅಂತಂದ್ರೆ ನಾವು ಪೂರ್ಣ ಆಕಾಂಕ್ಷೆ ಇತ್ತು, ನಮ್ಗೆ ವಿಶ್ವಾಸ ಇತ್ತು ಮಾಡ್ತಾರಂಬೋದು. ತದನಂತರ ಇಷ್ಟವಂತ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದನ್ನು ಸಹ ನಾವು ಸ್ಪಷ್ಟವಾಗಿ ನಾವು ಹೇಳಬೇಕಾಗುತ್ತೆ. ನಮ್ಮನಾಗಿ ಇವತ್ತು AICC ಅಧ್ಯಕ್ಷರವರು ಯಾರು, ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರದ ಪ್ರಮುಖ ಖಾತೆಯನ್ನು ಅನುಭವಿಸತಕ್ಕಂಥವ್ರು, ಮತ್ತು ರಾಧಾಕೃಷ್ಣ ದೊಡ್ಡಮನೆಯವರು ಈ ಭಾಗದ ನಾವು ಇವತ್ತು ಸಂಸದರಾಗಿದ್ದಾರೆ. ಆದರೆ ಅವರೆಲ್ಲರ ನಾವು ಯಾವಾಗಲೂ ಇವತ್ತು ನಮ್ಮ ನಾಯಕರಾರ ಅಂತ ತಿಳ್ಕೊಂಡು ನಾವು ಸೇವೆ ಮಾಡಿರ್ತಕ್ಕಂಥದ್ದು. ಆದರೆ ಎಲ್ಲರಿಗೂ ನಾವು ಸಹ ಭೇಟಿಯಾಗಿ ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದಾರೆ. ಅಭಿಪ್ರಾಯದ ಕಡೆಯಲ್ಲೇ ಗಾಳಿಗೆ ತೂರಿ ಬಿಟ್ಟಿರ್ತಕ್ಕಂಥದ್ದನ್ನು ಸಹ ನಮಗೆ ಭಾಳ ತೊಂದರೆ ಆಗಿದೆ. ನಮಗೆ ಮನಸ್ಸಿಗೆ ಸ್ಥಾಪ ಆಗ್ಯದ. ದುಡಿದರೆ ಕಾಂಗ್ರೆಸ್ ಪಕ್ಷದವ್ರು ದುಡಿದವರ ಬೆಲೆ, ಪ್ರಾಮಾಣಿಕರಿಗೆ ಬೆಲೆ ಇಲ್ಲ ಎಂಬುದು ನಮ್ಗೆ ಅರ್ಥ ಆಗಿ ಸುಮ್ಮನೆ ಕೆಲವು ನಮ್ಮ ಕಾರ್ಯಕರ್ತರು ಬಂದಿರತಕ್ಕಂಥ ಮುಖಂಡರು ಎಲ್ಲರೂ ನೀವೇನು ಪಕ್ಷಕ್ಕೆ ದುಡಿದು ಏನು ಮಾಡ್ತಾರೆ, ಇದೆಲ್ಲ ಪಕ್ಷ ಬೇಕು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೀನಾಮೆ ಪಕ್ಷ ರಾಜೀನಾಮೆ ಕೊಡಂದ್ರು. ಅದನ್ನು ಕೆಲವು ನಮಗೇನದ ಇವತ್ತು ನಾವು ಪಕ್ಷ ಬಿಟ್ಟು ಆದ್ರೆ ಈಗ ಅನ್ಯಾಯ ಮಾಡಿದ ಆಗ್ತದ ಅಂತ ತಿಳ್ಕೊಂಡು ನಾವು ಅದೆಲ್ಲ 50 ವರ್ಷದ ದುಡಿದ್ರೆ ನಮಗೆ ಅನ್ಯಾಯ ಆಗ್ತದೆ ಅಂತ ತಿಳ್ಕೊಂಡು ನಾವು ಇವತ್ತು ಅದನ್ನು ಸಂಪೂರ್ಣವಾಗಿ ನಂಬಿ ನಮ್ಮ ಕಾರ್ಯಕರ್ತರು ಸಹ ಕೆಲವು ಮಂದಿ ಹೇಳಿದ್ರು, ಅದು ಇಷ್ಟು ದುಡ್ದರಿಗೆ ಬೆಲೆ ಇಲ್ಲ ಅಂದ್ರೆ ಯಾಕೆ ಇರ್ತೀರಿ ನೀವು ಕಾಂಗ್ರೆಸ್ನಾಗ, ದುಡಿಯೋದು ಏನು ಲಾಭ ಅಂತ ಅಂದ್ರೂ ನಾವು ಅದಕ್ಕೆ ಹೋಗೊಟ್ಟಿಲ್ಲ. ಆದರೆ ಅವತ್ತು ಆದ ನಂತರ ಪುನಃ ಪ್ರಿಯಾಂಕಾ ಖರ್ಗೆ ಅವರ ಮನೆಗೆ ಹೋಗಿ ಭೇಟಿಯಾಗಿ ಸರ್ ಅವರಿಗೆ ವೈಯಕ್ತಿಕ ವಿಚಾರ ಮಾಡಿದ ನಂತರ ಚಂದ್ರಪ್ರಕಾಶ್ ಪಾಟೀಲ್ರು ಮತ್ತು ಇವತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು CM ಬಲ್ಲಿ ನೋಡಿದ್ರೆ 4 CM ಬಲ್ಲಿ ಬರೋದ ನಿಮ್ಮ ಬಲ್ಲಿ ಯಾವಾಗ ಬರೋರು ಮಾಡೋರು, ನಿಮ್ಮ ಮನೆತನ ಕಟ್ಟಿ ಸೀಮಿತ ಅಂದ್ರೂ ಸಹ ವೈಯಕ್ತಿಕ ಒತ್ತಡ ಮಾಡಿ ನಮ್ಮನ್ನು ಕರ್ಕೊಂಡೋಗಿ CM ಭೇಟಿ ಮಾಡಿದ್ರು. CM ಅವ್ರು ಎಲ್ಲರೂ ಪ್ರಬಲ ಆಕಾಂಕ್ಷಿ ಇದ್ರು MLC. ಅವ್ರಿಗೆ ಸ್ವಲ್ಪ ಅನ್ಯಾಯ ಆಗ್ಯದ, ಮುಂದೆ ಏನ ಮಾಡೋದು. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವೇನಾದ್ರೂ ನಿಮ್ಗೆ ಒಳ್ಳೇದು ಮಾಡ್ತೀವಿ, ಅಧ್ಯಕ್ಷರು ಯಾಕೆ ಅಸಮಾಧಾನ ಆಗ್ತಾರೆ ಅಂತ ಅವ್ರು ಅಂದರು. ಅದಷ್ಟಕ್ಕೆ ನಾವು ಬಂದೀವಿ. ಅದು ಮುಂದಿನ ತೀರ್ಮಾನ ಅವ್ರು ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಯಾವುದೇ ಮೊದಲೇ ಅವ್ರ ಮ್ಯಾಗ ನಮ್ಗೆ ವಿಶ್ವಾಸ ಇಲ್ಲ. ಈಗ ಮುಂದೆ ಕುಲ್ಲ ಹೇಳೋದೇನು, ಈಗ ಅನ್ಯಾಯ ಮಾಡ್ಯಾರ ಅನ್ನೋಕೆ ಮಾಡ್ತಾರೆ ಅಂಬೋದೇನು ಇದಿಲ್ಲ. ಅದಕ್ಕೆ ಅವರು ಬಿಟ್ಟು ವಿಷಯ. ಯಾಕಂದ್ರೆ ನಾಯಕರು ಏನು ಮಾಡ್ತಾರೆ ಅದಕ್ಕೆ ನಾವು ಬದ್ಧ ಇದ್ದಿದ್ದೆವು. ಈಗಾದ್ರೆ ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ತಾ ಇದ್ದೀವಿ. ಅದಕ್ಕಾಗಿ ಮುಂದೆ ಬರುವ ದಿನಗಳಲ್ಲಿ ನಮ್ಮ ಎಲ್ಲ ಸಮಾಜ ವರ್ಗದ ಮುಖಂಡರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಒಗ್ಗಟ್ಟಿನಿಂದ ಇರ್ತಕ್ಕಂಥ ಮತ್ತು ನಮ್ಮಲ್ಲಿ ನಾವು ಯಾರು ಎಲ್ಲ ಬರೋದು ಅಪಸ್ವರ ಮಾಡ್ತಕ್ಕಂಥದ್ದಲ್ಲ. ಪಕ್ಷಕ್ಕಿಂತ ಮುಖಂಡರು, ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೊಡ್ಡವರು ಯಾರಲ್ಲ ಅಂತ ಹೇಳ್ತಕ್ಕಂಥದ್ದನ್ನು ಸಹ ಸ್ಪಷ್ಟವಾಗಿ ಹೇಳಿದ್ವಿ. ನಾವು ಪಕ್ಷದಲ್ಲೇ ಮುಂದುವರೆದಿದ್ದೀವಿ. ಅದಕ್ಕೆ ನ್ಯಾಯ ಅನ್ಯಾಯ ಕೊಡ್ತಕ್ಕಂಥದ್ದು ಎಲ್ಲ ಪ್ರಮುಖ ನಾಯಕರಿಗೆ ಬಿಟ್ಟಿರ್ತಕ್ಕಂಥ ವಿಷಯ.